ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿವಿಲ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್. ರೂಮ್ ಇಟ್ಕೊಂಡು ಎಸ್ಟಿಮೇಟ್ ಮಾಡೋದು ಹೇಗೆ ಅಂತ. ಇದು ಡೀಟೇಲ್ ಎಸ್ಟಿಮೇಟ್. ಇದು ಹೇಗೆ ಮಾಡೋದು, ಅದು ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಅಂತ ಎರಡು ಮೆಥಡ್ ಬರುತ್ತೆ ಎಸ್ಟಿಮೇಷನಲ್ಲಿ. ಹಾಗೆ ಅದರಲ್ಲಿ ನಾನು ಲಾಂಗ್ ವಾಲ್ ಮೆಥಡ್ ಮಾತ್ರ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶಾರ್ಟ್ ವಾಲ್ ಮೆಥಡನ್ನು ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಡಿಪ್ಲೊಮಾದವರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಿಂದೆ ಮಾಡಿರೋ ವೀಡಿಯೋಗಳನ್ನೆಲ್ಲ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಕ್ವಶನ್ ಏನು ಕೊಟ್ಟಿದೆ ಅಂತ ನೋಡೋಣ ಬನ್ನಿ. ಎಸ್ಟಿಮೇಟ್ ದ ಕ್ವಾಂಟಿಟೀಸ್ ಫಾರ್ ದ ಫಾಲೋಯಿಂಗ್ ಐಟಮ್ ಆಫ್ ವರ್ಕ್ ಫಾರ್ ಎ ಸಿಂಗಲ್ ರೂಮ್ ಬಿಲ್ಡಿಂಗ್. ಬಿಲ್ಡಿಂಗಲ್ಲಿ ಕ್ವಾಂಟಿಟೀಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅವನೇನು ಕೊಟ್ಟಿದ್ದಾನೆ ಅಂದರೆ, ಇಲ್ಲಿ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಇನ್ ಫೌಂಡೇಶನ್, PCC ಬೆಡ್ ಕಾಂಕ್ರೀಟ್ 1:4:8, SSM ಇನ್ ಸೆಂಟಿಮೀಟರ್ CM 1:6, ಬರ್ನ್ ಬ್ರಿಕ್ ಮೇಸನ್ರಿ BBM ಇನ್ CM 1:6. ಇಷ್ಟರದ್ದು ನಾವು ಕ್ವಾಂಟಿಟೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ದಾನೆ 6x4 ಮೀಟರ್ ಅಂತ. ಹಾಗೆ ಇದು ಕ್ರಾಸ್ ಸೆಕ್ಷನ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ 0.3 ಮೀಟರ್ ತಿಕ್ ವಾಲ್ ಅಂತ ಕೊಟ್ಟಿದ್ದಾನೆ. ಹಾಗೆ ಬರ್ನ್ ಬ್ರಿಕ್ ಮೇಸನ್ರಿ, ಹಾಗೆ ಪ್ಲಿಂತ್ 0.15 ಮೀಟರ್ ಇದೆ. ಹಾಗೆ SSM ಸೈಡ್ ಸ್ಟೋನ್ ಮೇಸನ್ರಿ ಕೊಟ್ಟಿದ್ದಾನೆ. ಹಾಗೆ ಈ ಕ್ರಾಸ್ ಸೆಕ್ಷನ್ ಈ ಸೈಡ್ದು ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾನೆ. ಹಾಗೆ ಡೋರ್ ಡೈಮೆನ್ಷನ್ ಕೊಟ್ಟಿದ್ದಾನೆ 1x2.1 ಮೀಟರ್. ಹಾಗೆ ಲಿಂಟಲ್ 15 ಸೆಂಟಿಮೀಟರ್ ತಿಕ್ ಅಂತ ಕೊಟ್ಟಿದ್ದಾನೆ 0.15 ಮೀಟರ್. ಹಾಗೆ ಫ್ರೆಂಡ್ಸ್, ನಾವು ಮಾಡ್ತಿರೋದು ಇವತ್ತು ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡು. ಹಾಗೆ ಈ ಇದಕ್ಕೆ ಫಾರ್ಮುಲಾಸ್ ಇದೆ ಎರಡು. ಆ ಫಾರ್ಮುಲಾ ಕಲಿತ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಫಾರ್ಮುಲಾಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಲಾಂಗ್ ವಾಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹಾಗೂ ಶಾರ್ಟ್ ವಾಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಮೊದಲನೇದಾಗಿ ಲಾಂಗ್ ವಾಲ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲಾಂಗ್ ವಾಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಥವಾ ಲಾಂಗ್ ವಾಲ್ ಲೆಂತ್ ಔಟ್ ಟು ಔಟ್. ಲಾಂಗ್ ವಾಲ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಇದೆ. ಸೆಂಟರ್ ಟು ಸೆಂಟರ್ ಲೆಂತ್ ಪ್ಲಸ್ ಸೆಂಟರ್ ಟು ಸೆಂಟರ್ ಲೆಂತ್ ಪ್ಲಸ್ 1 ಬ್ರೆಡ್ತ್. ಸೆಂಟರ್ ಟು ಸೆಂಟರ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು 1 ಬ್ರೆಡ್ತ್ ಆಫ್ ವಾಲ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಲಾಂಗ್ ವಾಲ್ ಸಿಗುತ್ತೆ. ಹಾಗೆ ಶಾರ್ಟ್ ವಾಲ್ ಲೆಂತ್ ಔಟ್ ಟು ಔಟ್ ಸೇಮ್ ಇದೆ ಫಾರ್ಮುಲೆ, ಆದರೆ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಇದಕ್ಕೆ ಸೆಂಟರ್ ಟು ಸೆಂಟರ್ ಲೆಂತ್ ಮೈನಸ್ ಸೇಮ್ 1 ಬ್ರೆಡ್ತ್. ಸೇಮ್ ಫ್ರೆಂಡ್ಸ್, ಇದಕ್ಕೂ ಫಾರ್ಮುಲಾ ಲಾಂಗ್ ವಾಲ್ಗೂ ಶಾರ್ಟ್ ವಾಲ್ಗೂ. ಆದರೆ ಏನಪ್ಪ ಅಂದರೆ ಪ್ಲಸ್ಸು ಮೈನಸ್ ಒಂದು ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಈಸಿಯಾಗಿ ನಾವು ನೆನ್ಪಿಟ್ಕೋಬೋದು ಫ್ರೆಂಡ್ಸ್. ಹಾಗೆ ನಮಗೆ ಲಾಂಗ್ ವಾಲ್ ಹಾಗೂ ಶಾರ್ಟ್ ವಾಲ್ಗೆ ಫಾರ್ಮುಲಾ ಸಿಕ್ತು ಅಂದಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ತಾನೆ. ಈಗ ಕ್ಯಾಲ್ಕುಲೇಷನ್, ಹಾಗೆ ಈಗ ಮೊದಲನೇದಾಗಿ ಲಾಂಗ್ ವಾಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಲಾಂಗ್ ವಾಲ್ ಅಂದರೆ ಲೆಂತ್ ಬೇಕು L1 ಈಸ್ ಈಕ್ವಲ್ ಟು 0.3/2 ಪ್ಲಸ್ 6 ಪ್ಲಸ್ 0.3/2 ಈಸ್ ಈಕ್ವಲ್ ಟು 6.3 ಮೀಟರ್ ಬಂತು. ಫ್ರೆಂಡ್ಸ್, ಈ 6.3 0.3/2 ಹೆಂಗೆ ಬಂತು ಅಂದರೆ, ಮೊದಲನೇದು ನಾವು ಫ್ರೆಂಡ್ಸ್ ಈಗ ಪಿಕ್ಚರ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ. ಈಗ 6 ಮೀಟರ್ 4 ಮೀಟರ್ ಅಂತ ಡೈಮೆನ್ಷನ್ ಕೊಟ್ಟಿದ್ದಾನೆ. 6 ಮೀಟರ್ ಎಷ್ಟು ಜಾಸ್ತಿ ಲೆಂತ್ ಇರೋದು 6 ಮೀಟರ್, ಹಾಗೆ ಕಡಿಮೆ ಲೆಂತ್ ಇರೋದು 4 ಮೀಟರ್. ಹಾಗೆ ಇದು ಲಾಂಗ್ ವಾಲ್ ಲೆಂತ್ ಆಗುತ್ತೆ, ಇದು ಶಾರ್ಟ್ ವಾಲ್ ಲೆಂತ್ ಆಗುತ್ತೆ. ಹಾಗೆ 6 ಮೀಟರ್ ಲೆಂತ್. ಹಾಗೆ ಈಗ 0.3/2 ಮಾಡಿದ್ನಲ್ಲ ಫ್ರೆಂಡ್ಸ್. ಹಾಗೆ 0.3 ವಾಲ್ ಥಿಕ್ನೆಸ್ ಇದೆಯಲ್ಲ, ಈ ಸೆಂಟರ್ ಟು ಸೆಂಟರ್ ಬೇಕಾಗಿರೋದು ನಮಗೆ. ಈಗ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೆ ಬೇಕು ನಮಗೆ. ಈಗ ಈ ಸೆಂಟರಿಂದ ಈ ಸೆಂಟರ್ಗೆ ಬೇಕಾಗಿರೋದು ನಮಗೆ ಲಾಂಗ್ ವಾಲ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ. ಅದಕ್ಕೋಸ್ಕರ 0.3/2 ಪ್ಲಸ್ 0.3/2 ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಲಾಂಗ್ ವಾಲ್ ಸಿಕ್ತು ನಮಗೆ. ಶಾರ್ಟ್ ವಾಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವು ಶಾರ್ಟ್ ವಾಲ್ L2 ಅಂತ ತಗೊಳ್ಳೋಣ ಇದನ್ನ. ಹಾಗೆ 0.3/2 ಪ್ಲಸ್ ಅದರ ಲೆಂತು, ಶಾರ್ಟ್ ವಾಲ್ ಲೆಂತು 4 ಮೀಟರ್ ಇದೆ, ಅದಕ್ಕೆ 4 ಪ್ಲಸ್ 0.3/2 ಈಸ್ ಈಕ್ವಲ್ ಟು 4.3 ಮೀಟರ್ ಆಯಿತು. ಈಗ L1 ಮತ್ತು L2 ಸಿಕ್ತು ಅಂದರೆ ಲಾಂಗ್ ವಾಲ್ದು L1, ಶಾರ್ಟ್ ವಾಲ್ L2 ಆಯಿತು. ಈಗ ನಾವೀಗ ಕ್ಯಾಲ್ಕುಲೇಷನ್ ಈಗ ಪರ್ಟಿಕ್ಯುಲರ್ ಟ್ಯಾಬ್ಲೆಕ್ ಎಲ್ಲ ಮಾಡ್ಕೊಂಡು ಈಗ ಮಾಡ್ಬೋದು ಫಾರ್ಮುಲಾ ಯೂಸ್ ಮಾಡ್ಕೊಂಡು. ಫ್ರೆಂಡ್ಸ್, ನಾ ಆಗಲೇ ಹೇಳಲಾಗಿದ್ದು ಡೀಟೇಲ್ ಎಸ್ಟಿಮೇಟ್ ನಂಬರ್ಸ್, ಲೆಂತ್, ಬ್ರೆಡ್ತ್, ಡೆಪ್ತ್, ಹಾಗೆ ಕ್ವಾಂಟಿಟಿ ಮತ್ತು ರಿಮಾರ್ಕ್. ಫ್ರೆಂಡ್ಸ್, ಅವನಾಗೆ ಮೊದಲು ಕೇಳಿದ್ದು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಇನ್ ಫೌಂಡೇಶನ್ ಕೇಳಿದ್ದನು. ಮೊದಲನೇದು ಅರ್ತ್ ವರ್ಕ್ ಎಕ್ಸ್ಕವೇಷನ್,
ಅರ್ಥ್ ಎಕ್ಸ್ಕವೇಷನ್. ಹಾಗೆ ಲಾಂಗ್ ವಾಲ್ ಅಂತ ಬರ್ಕೊಳ್ಳಿ. ನಾವು ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಮಾಡ್ತಿರೋದ್ರಿಂದ ಲಾಂಗ್ ವಾಲ್ ಶಾರ್ಟ್ ವಾಲ್ ಅಂತ ಬರ್ಕೋಬೇಕು ನಾವು. ಲಾಂಗ್ ವಾಲ್ ಶಾರ್ಟ್ ವಾಲ್. ಹಾಗೆ ಫ್ರೆಂಡ್ಸ್, ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮುಂಚೆ ಹೇಳ್ತೀವಿ ನೋಡಿ, ನಾವು ಲಾಂಗ್ ವಾಲ್ ಇಲ್ಲಿ ಎಷ್ಟಿದೆ ನೋಡಿ. ಲಾಂಗ್ ವಾಲ್ 1 2 ಲಾಂಗ್ ವಾಲ್ ಇದೆ, 2 ಶಾರ್ಟ್ ವಾಲ್ ಇದೆ. ನಂಬರ್ ಆಫ್ ಲಾಂಗ್ ವಾಲ್ 2, ನಂಬರ್ ಆಫ್ ಶಾರ್ಟ್ ವಾಲ್ 2. ಹಾಗೆ ಲೆಂತು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಹಿಂದೆ ಫಾರ್ಮುಲಾ ಹೇಳಿದ್ನಲ್ಲ ಫ್ರೆಂಡ್ಸ್, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ರಿಮಾರ್ಕ ಬೈತೀವಿ ನೋಡಿ. ಎಲ್ ಬೇಕು ಅಂದರೆ L1 ಅಂದರೆ ಲಾಂಗ್ ವಾಲ್ದು, ಇದು ಲಾಂಗ್ ವಾಲ್ L1 ಪ್ಲಸ್ ಬ್ರೆಡ್ತ್. L1 ಪ್ಲಸ್ ಬ್ರೆಡ್ತ್ ಅಂದರೆ 6.3 ಪ್ಲಸ್ 0.9 ಬ್ರೆಡ್ತ್ 7.2 ಮೀಟರ್. ಫ್ರೆಂಡ್ಸ್, ಈ ಬ್ರೆಡ್ತ್ ಅಂದರೆ ಇದು ಫೌಂಡೇಶನ್ ವಿಡ್ತ್. ಇದು L1 6.2 ಬಂದಿತ್ತು. ಹಾಗೆ ಬ್ರೆಡ್ತ್ ಫೌಂಡೇಶನ್ ವಿಡ್ತ್, ಇದು ಆ ವಿಡ್ತ್ ಆರ್ ಬ್ರೆಡ್ತ್ 7.2 ಮೀಟರ್ ಬಂತು. ಹಾಗೆ ಲೆಂತು 7.2 ಮೀಟರ್. ಈಗ ನಮಗೆ ಲಾಂಗ್ ವಾಲ್ ಸಿಕ್ತು. ನೆಕ್ಸ್ಟ್ ಶಾರ್ಟ್ ವಾಲ್ ಕ್ಯಾಲ್ಕುಲೇಟ್ ಮಾಡಬೇಕಲ್ವ. ಹಾಗೆ ಶಾರ್ಟ್ ವಾಲ್ L2 ಮೈನಸ್ ಬ್ರೆಡ್ತ್. L2 4.3 ಬಂದಿತ್ತು. ಹಾಗೆ ಮೈನಸ್ 0.9 ವಿಡ್ತ್ ಆರ್ ಬ್ರೆಡ್ತ್ ಆಫ್ ಫೌಂಡೇಶನ್ ಮಾಡಿದಾಗ ನಮಗೆ 3.4 ಮೀಟರ್ ಬಂತು. ಈ 3.4 ಮೀಟರ್ ಲೆಂತ್ ಶಾರ್ಟ್ ವಾಲ್ದು. ಹಾಗೆ ಫ್ರೆಂಡ್ಸ್, ನಾವೀಗ ಬ್ರೆಡ್ತ್ನ ಎಕ್ಸ್ಕವೇಟ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಎಕ್ಸ್ಕವೇಟ್ ಮಾಡ್ತಿದ್ದೀವಿ. ಈಗ ಈ ಪಾಯಿಂಟಿಂದ ಇಲ್ಲಿಂದ ಇಲ್ಲಿಗೆ 0.9 ಮೀಟರ್ ಡೆಪ್ತ್ ಇದೆ. ಇಲ್ಲಿಂದ ಇಲ್ಲಿಗೆ 0.45 ಮೀಟರ್ ಇದೆ. ಹಾಗೆ ಇಲ್ಲೇ ಎಕ್ಸ್ಕವೇಟ್ ಮಾಡೋದು. ಹಾಗೆ ಈಗ ಇಲ್ಲಿ 2 ನಂಬರ್ ಆಫ್ 2 ಅಂತ ಹೇಳಿದ್ವಿ, ಅದಕ್ಕೆ ಇಲ್ಲಿ ಎಕ್ಸ್ಕವೇಟ್ ಮಾಡ್ತಿದ್ದೀವಿ 0.9 ಮೀಟರ್ ಡೆಪ್ತಿಗೆ. ಹಾಗಾಗಿ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಇಸ್ 0.9 ಮೀಟರ್. ಸಾರಿ, ವಿಡ್ತ್ ಆಫ್ ಎಕ್ಸ್ಕವೇಷನ್ ಇಸ್ 0.9 ಮೀಟರ್. ಇದಕ್ಕೂ ಅಷ್ಟೇ 0.9 ಮೀಟರ್. ಹಾಗೆ ಫ್ರೆಂಡ್ಸ್, ನೀವು ಪಿಕ್ಚರಲ್ಲಿ ನೋಡ್ಬೋದು ಗ್ರೌಂಡ್ ಲೆವೆಲ್ ಅಂತ ಕೊಟ್ಟಿದ್ದಾನೆ. ಇಲ್ಲಿಂದ ಇದು ಕೆಳಗಡೆ ಇರೋದೇನಿದು ಪೋರ್ಷನ್, ಇದು ಗ್ರೌಂಡ್ ಲೆವೆಲು. ಈ ಡೆಪ್ತ್ನ ನಾವು ಎಕ್ಸ್ಕವೇಟ್ ಮಾಡಬೇಕು ಡೆಪ್ತ್. ಈಗ ಅದಕ್ಕೋಸ್ಕರ 0.45 ಪ್ಲಸ್ 0.2 ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ 0.65 ಬರುತ್ತೆ. ಈ ಇಷ್ಟು ಡೆಪ್ತ್ನ ನಾವು ಡಿಗ್ ಮಾಡಬೇಕು. ಡೆಪ್ತ್ ಆಫ್ ಎಕ್ಸ್ಕವೇಷನ್ ಇಸ್ 0.65. ಇದಕ್ಕೂ ಅಷ್ಟೇ 0.65. 2 ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್. ಇದಿಷ್ಟು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ವಾಂಟಿಟಿ ಸಿಗುತ್ತೆ ಇದಿಷ್ಟು. ಹಾಗೆ ಇದೂ ಅಷ್ಟೇ ಫ್ರೆಂಡ್ಸ್, ಕ್ವಾಂಟಿಟಿ ಇದು 8.42 ಮೀಟರ್ 8.42 ಮೀಟರ್ ಕ್ಯೂಬ್. ಲೆಂತ್ ಮೀಟರ್ ಇಂಟು ಮೀಟರ್ ಇದೆಲ್ಲ ಮೀಟರಲ್ಲಿ ಇರೋದಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮೀಟರ್ ಇಂಟು ಮೀಟರ್ ಕ್ಯೂಬ್ ಆಯಿತು. 8.42 ಮೀಟರ್ ಕ್ಯೂಬ್. ಹಾಗೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 3.97 ಮೀಟರ್ ಕ್ಯೂಬ್ ಬಂತು. ಹಾಗೆ ಡೆಪ್ತ್ ಹೆಂಗೆ ಬಂತು ಅಂತ ಬರೆದಿರ್ತೀನಿ ಫ್ರೆಂಡ್ಸ್, ಇಲ್ಲಿ ನೋಡ್ಕೊಳ್ಬೇಕಾದ್ರೆ ನೀವು 0.45 ಪ್ಲಸ್ 0.2 ಈಸ್ ಈಕ್ವಲ್ ಟು 0.65 ಮೀಟರ್ ಬಂದಿತ್ತು. ಹಾಗೆ ಇದೆರಡನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದಾಗ 12.39 ಮೀಟರ್ ಕ್ಯೂಬ್ ಬಂತು. ನಾನು ಯಾಕಿದ್ದ ಟೋಟಲ್ ಮಾಡಿದೆ ಅಂದರೆ ಫ್ರೆಂಡ್ಸ್, ಈಗ ಪೀಸ್ ವರ್ಕ್ ಕಾಂಟ್ರಾಕ್ಟ್ ಇರ್ತಾರಲ್ಲ, ಕೆಲವರು ಈಗ ಎಕ್ಸ್ಕವೇಷನ್ ಮಾಡೋಕ್ಕೋಸ್ಕರ, ಕೆಲವರು ಟೈಲ್ಸ್ ವರ್ಕ್ಗೋಸ್ಕರ, ಕೆಲವರು ಪೇಂಟಿಂಗ್ಗೋಸ್ಕರ, ಕೆಲವರು ಪ್ಲಾಸ್ಟಿಂಗ್ಗೋಸ್ಕರ ಮಾಡಿರ್ತಾರಲ್ಲ, ಅವ್ರುಗಳು ಈ ಥರ ಪೀಸ್ ವರ್ಕ್ ಕಾಂಟ್ರಾಕ್ಟ್ ಅವ್ರಿಗೆ ಇದು ಯೂಸ್ ಆಗುತ್ತೆ. ಅವ್ರಿಗೆ ಈ ಥರ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವ್ರಿಗೆ ರೇಟ್ ಅನಾಲಿಸಿಸ್ನ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಅವರು ಎಷ್ಟು ಅಮೌಂಟ್ ಆಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಹಾಗೆ ಸೆಕೆಂಡ್ನೇ ವರ್ಕು PCC ಬೆಡ್ ಕಾಂಕ್ರೀಟ್ 1:4:8 ಕೊಟ್ಟಿದ್ದಾನೆ. ಎರಡನೇದು PCC ಬೆಡ್ ಕಾಂಕ್ರೀಟ್ 1:4:8 ಕೊಟ್ಟಿದ್ದಾನೆ. ಸೇಮ್ ಫ್ರೆಂಡ್ಸ್, ಹಿಂದೆ ಹೇಗೆ ಲಾಂಗ್ ವಾಲ್ ಶಾರ್ಟ್ ವಾಲ್ ಅಂತ ಮಾಡೋದು ಹಾಗೆ ಈಗಲೂ ಹಂಗೆ ಬರ್ಕೋಬೇಕು. ಲಾಂಗ್ ವಾಲ್ ಶಾರ್ಟ್ ವಾಲ್ ಸೇಮ್. ಈ ಲಾಂಗ್ ವಾಲ್ ಶಾರ್ಟ್ ವಾಲ್ ಪ್ರೊಸೀಜರ್ ಎಲ್ಲ ಪೂರ್ತಿ ಈಗ ಲಾಂಗ್ ವಾಲ್ ಶಾರ್ಟ್ ವಾಲ್ ಅಂತ 2 ಬರ್ಕೋಗ್ತಾರೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫ್ರೆಂಡ್ಸ್. ಹಾಗೆ ನಾವು ಹಿಂದೆ ನೋಡಿದ್ದು 2 ಲಾಂಗ್ ವಾಲ್ ಇದೆ, 2 ಶಾರ್ಟ್ ವಾಲ್ ಇದೆ. ಇಷ್ಟು ಎಕ್ಸ್ಕವೇಟ್ ಮಾಡಬೇಕಲ್ವಾ. ಹಾಗೆ ಈಗಾಗಲೇ ನಾವು ಎಕ್ಸ್ಕವೇಟ್ ಮಾಡಾಗಿದೆ. ಈಗ ಇಲ್ಲಿ CC ಬೆಡ್ ಹಾಕಬೇಕು ನಾವು. CC ಬೆಡ್ ಆರ್ CC ಬೆಡ್ 2 ಒಂದೇ, ಸಿಮೆಂಟ್ ಕಾಂಕ್ರೀಟ್ ಬೆಡ್ ಆರ್ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಬೆಡ್ ಆರ್ ಒಂದೇ. ಹಾಗೆ ನಂಬರ್ ಆಫ್ ವಾಲ್ ಇರೋದು 2, ಹಾಗೆ ನಂಬರ್ ಆಫ್ ಶಾರ್ಟ್ ವಾಲ್ ಇರೋದು 2. ಹಾಗೆ ನಾವು ಹಿಂದೆ ಏನು 7.2 ಬರ್ಕೊಂಡಿದ್ದು ಲೆಂತು,
ಅದೇ ಎಕ್ಸ್ಕರ್ಟ್ ಮಾಡಿದ್ರು ಅದನ್ನೇ ಬರ್ಕೋಬೇಕು. ಅಲ್ಲಿಗೆ ತಾನು ನಾವು ಇದಾಗ್ತಿರೋದು ಈಗ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಆಗ್ತಿರೋದು, ಅದಕ್ಕೋಸ್ಕರ. ಹಾಗೆ ಶಾರ್ಟ್ ವಾಲ್ದು ಕೂಡ 3.4ನ ಬರ್ಕೋಬೇಕು. ಹಾಗೆ ಬ್ರೆಡ್ತ್ ಕೂಡ ನಾವು 0.9 ಮೀಟರ್ ವಿಡ್ತ್ ಎಕ್ಸ್ಕರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಅಷ್ಟಕ್ಕೂ ತಾನು ಹಾಕ್ತೀವಿ, ಅದಕ್ಕೋಸ್ಕರ. ಹಾಗೆ ಡೆಪ್ತ್ ಇಲ್ಲಿ ಅವ್ನು ಕೊಟ್ಟಿದ್ದು 0.2 ಮೀಟರ್ ಅಂತ ಕೊಟ್ಟಿದ್ದ. ಇಲ್ಲಿ ನೋಡಿ ಫ್ರೆಂಡ್ಸ್, 0.2 ಮೀಟರ್ ಡೆಪ್ತ್ ಅಂತ ಕೊಟ್ಟಿದ್ದ ಅವನು ಪ್ಲೇನ್ ಸಿಮೆಂಟ್ ಕಾಂಕ್ರೀಟು, ಅದಕ್ಕೋಸ್ಕರ 0.2 ಡೆಪ್ತ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಈಗ ನಾವು. ಅದಕ್ಕೋಸ್ಕರ ನಾನೀಗ 0.2 ಅಂತ ಹಾಕೋತಿದ್ದೀನಿ. 0.2, ಸಮ್ಟೈಮ್ಸ್ 0.15 ಯೂಸ್ ಮಾಡ್ತಾರೆ. ಆಗಲೇ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಳಿದ್ನಲ್ಲ ಫ್ರೆಂಡ್ಸ್, ಹಾಗೆ ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಇದನ್ನೇ ಮಲ್ಟಿಪ್ಲೈ ಮಾಡಿದಾಗ ನಮಗೆ 2.59 ಮೀಟರ್ ಕ್ಯೂಬ್ ಸಿಕ್ತು. ಹಾಗೆ ನಮಗೆ 2 × 3.5 0.9 0.2 ಮಾಡಿದಾಗ ನಮಗೆ 1.22 ಮೀಟರ್ ಕ್ಯೂಬ್ ಸಿಕ್ತು. 1.22 ಮೀಟರ್ ಕ್ಯೂಬ್. ಹಾಗೆ ಇದನ್ನ ಟೋಟಲ್ ಮಾಡಿಬಿಡಿ. ಹಾಗೆ ಇವೆರಡನ್ನ ಟೋಟಲ್ ಮಾಡಿದಾಗ ನಮಗೆ 3.81 ಮೀಟರ್ ಕ್ಯೂಬ್ ಬಂತು. ಇದು PC ವರ್ಕ್ ಕ್ವಾಂಟಿಟಿ ಸಿಕ್ತೀಗ ನಮಗೆ. ನೆಕ್ಸ್ಟು ಮೂರನೇ ವರ್ಕ್ ಕೇಳೋದು ಫ್ರೆಂಡ್ಸ್, ಅವನು SSM ಸೈಜ್ ಸ್ಟೋನ್ ಮೆಸನರಿ ಕೇಳೋದು. ಹಾಗೆ ಮೂರನೇ ವರ್ಕು SSM ಸೈಜ್ ಸ್ಟೋನ್ ಮೆಸನರಿ ಇನ್ CM 1:6. ಇದಕ್ಕೂ ಅಷ್ಟೇ ಲಾಂಗ್ ವಾಲ್ ಅಂತ ಬರ್ಕೊಳ್ಳೋಣ ಫ್ರೆಂಡ್ಸ್. ಲಾಂಗ್ ವಾಲಲ್ಲಿ ಫ್ರೆಂಡ್ಸ್ ಸೈಜ್ ಸ್ಟೋನ್ ಮೆಸನರಿ ನೋಡಿ, ಫಸ್ಟ್ ಫೂಟಿಂಗ್ ಸೆಕೆಂಡ್ ಫೂಟಿಂಗ್ 2 ಫೂಟಿಂಗ್ ಇದೆ ಇಲ್ಲಿ. ಇನ್ನು 2 ಫೂಟಿಂಗಾಗಿ ಕ್ಯಾಲ್ಕುಲೇಟ್ ಮಾಡೋಣ ಸಿಂಗಲಾಗಿ. ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾಕಂದರೆ ಇದ್ರೆ ಬೇರೆ ಡಿಪ್ತ್ ಇದೆ ಬೇರೆ ವಿಡ್ತ್ ಇದೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಲಾಂಗ್ ವಾಲ್ನಲ್ಲಿ ಫಸ್ಟ್ ಫೂಟಿಂಗ್, ಹಾಗೆ ಸೆಕೆಂಡ್ ಫೂಟಿಂಗ್ ಅಂತ ಬರ್ಕೊಳ್ಳೋಣ. ಫಸ್ಟ್ ಫೂಟಿಂಗು ಸೇಮ್ ನಂಬರ್ ಆಫ್ 2 rows. ಸೆಕೆಂಡ್ ಫೂಟಿಂಗು ಅಷ್ಟೇ ನಂಬರ್ ಆಫ್ 2 rows ಆರ್ 2 numbers ಅಂತ ಹೇಳಿದ್ದೀನಿ. ಹಾಗೆ ನಮಗೆ L1 ನಮಗೆ L1 ಪ್ಲಸ್ ಬ್ರೆಡ್ ಅಂತ ಬರ್ಕೊಳ್ಳೋಣ. L1 ನಮಗೆ 6.3 ಅಂತ ಮುಂಚೆನೇ ಸಿಕ್ಕಿತ್ತು. ಲಾಂಗ್ ವಾಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು 6.6/2 ಹಾಗೆ 0.6/2. ಈ 0.6/2 0.6/2 ಹೆಂಗೆ ಬಂತು ಅಂದರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 0.6 ಸೆಂಟರ್ ಟು ಸೆಂಟರ್ ಮಾಡ್ತಿರೋದ್ರಿಂದ 0.6/2 0.6/2 ನಾವು ಈ ಸೆಂಟ್ರ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿದ್ದಲ್ಲ, ಅದಕ್ಕೋಸ್ಕರ 0.6/2 0.6/2 ಮಾಡ್ತಿದ್ದೀವಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಯಾವ ಥರ ತೋರಿಸ್ತೀನಿ ನೋಡಿ, ಪಿಕ್ಚರ್ ಬಿಟ್ಟಿಲ್ಲ ನಾನು. ಗ್ರೌಂಡ್ ಲೆವೆಲ್ ಇದೆಯಲ್ಲ ಫ್ರೆಂಡ್ಸ್, ಇದೆಲ್ಲ ಗ್ರೌಂಡ್ ಲೆವೆಲ್ ಇದೆಯಲ್ಲ, ಇಲ್ಲಿ ಡಿಗ್ ಮಾಡಿದ್ವಿ ಇದನ್ನ. ಹಾಗೆ 0.2 ಮೀಟರ್ ಇದು ಕೊಟ್ಟಿದ್ದಾನೆ, CC ಬೆಡ್ ಕೊಟ್ಟಿದ್ದಾನೆ ಇಲ್ಲಿ, ಸಿಮೆಂಟ್ ಕಾಂಕ್ರೀಟ್ ಬೆಡ್ಡು. ಹಾಗೆ ಇಲ್ಲಿಂದ 0.3 ಮೀಟರ್, ಇಲ್ಲಿಂದ 0.3 ಮೀಟರ್ ಬಿಟ್ಟಿದ್ದಾನೆ ಇದಕ್ಕೆ. ಇದು ಫಸ್ಟ್ ಕೋರ್ಸ್ ಆಯಿತು, ಇದಕ್ಕೂ ಹಾಗೆ ಸುಮ್ಮನೆ ರಫ ತೋರಿಸ್ತೀನಿ ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ನಿಮಗೆ ಇಲ್ಲಿಂದ ಹಿಡಿದು ಇಲ್ಲಿ ಇರೋ ಈ ಡಿಸ್ಟೆನ್ಸ್ ಬೇಕು ನಿಮಗೀಗ. ಸೆಂಟರ್ ಟು ಸೆಂಟರ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ಈಗ 6.3 ಈ L1 ಸಿಗ್ತಲ್ಲ, ಈ L1 ಪ್ಲಸ್ ಇದ್ರ ಹಿಡ್ತಿದ್ದು 0.6 ಇದೆ, 0.6 ಮೀಟರ್ ಇದ್ರದ್ದು. ಆ 0.6/2 ಪ್ಲಸ್ 0.6/2 6.3 ಮಾಡಿದಾಗ ನಮಗೆ ಪ್ಲಸ್ ಮಾಡಿದಾಗ ನಮಗೆ ಫಸ್ಟ್ ಫೂಟಿಂಗ್ ಕೋರ್ಸ್ದು ನಮಗೆ ಅವಾಗ ಲೆಂತ್ ಸಿಗುತ್ತೆ. ಅವಾಗ ಅದು 6.9 ಮೀಟರ್ ಆಯಿತು, 6.9 ಮೀಟರ್. ಹಾಗೆ ಫ್ರೆಂಡ್ಸ್ ಸೇಮ್ ಸೆಕೆಂಡ್ ಕೋರ್ಸ್ಗೂ ಅಷ್ಟೇ, L1 ಪ್ಲಸ್ ಬ್ರೆಡ್. L1 ಅಂದರೆ 6.3 ಪ್ಲಸ್ 0.45 ಇತ್ತದು ಸೆಕೆಂಡ್ ಕೋರ್ಸು, /2 ಪ್ಲಸ್ 0.45/2 ಬಂತು. ಇದು ಮಾಡಿದಾಗ 6.75 ಮೀಟರ್ ಆಯಿತು. ಇಂದು ಹೇಳ್ದಲ್ಲ ಫ್ರೆಂಡ್ಸ್, ಈಗ ಫಸ್ಟ್ ಕೋರ್ಸ್ ಆಯಿತು, ಈಗ ಸೆಕೆಂಡ್ ಕೋರ್ಸ್ ಆಮೇಲೆ ವಾಲ್. ಇದು ಸೆಕೆಂಡ್ ಕೋರ್ಸ್. ಈಗ ಫಸ್ಟ್ ಕೋರ್ಸ್ ಆಯ್ತು, ಈಗ ನಮಗೆ ಸೆಕೆಂಡ್ ಕೋರ್ಸ್ ಬೇಕೀಗ. ಇಲ್ಲಿಂದ ಡಿಸ್ಟೆನ್ಸ್ ಬೇಕೀಗ ನಮಗೆ ಸೆಂಟರ್ ಟು ಸೆಂಟರ್. ಈಗ ಈ ಡಿಸ್ಟೆನ್ಸ್ ಸಿಕ್ತು ನಮಗೆ, ಈ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಆ ಥರ ಮಾಡ್ತೀವಿ. ಇದ್ರ ಡಿಸ್ಟೆನ್ಸು 0.45 ಮೀಟರ್ ಬಿಡ್ತಿರೋದು ಸೆಕೆಂಡ್ ಕೋರ್ಸ್ದು. 0.45/2 0.45/2 ಮಾಡಿದಾಗ ಪ್ಲಸ್ ಲೆಂತ್ 6.3 ಮಾಡಿದಾಗ ನಮಗೆ ಸೆಕೆಂಡ್ ಕೋರ್ಸ್ದು ಲೆಂತ್ ಸಿಕ್ತು. ಹಾಗೆ ಇದು 6.75 ಮೀಟರ್ ಆಯಿತು. ಹಾಗೆ ನಾವು ಬ್ರೆಡ್ತು ಎಷ್ಟಿತ್ತು ಅಂದರೆ ಇದು 0.6 ಮೀಟರ್ ಇತ್ತು ಬ್ರೆಡ್ತಿದ್ದು. ಇಲ್ಲಿ ಡಿವೈಡ್ ಮಾಡೋದು ನೋಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂದರೆ. ಹಾಗೆ ಇಲ್ಲಿ ಡಿವೈಡ್ ಮಾಡಿದಾಗ 0.45 ಸೆಕೆಂಡ್ ಕೋರ್ಸ್ದು 0.45. ಹಾಗೆ ಡೆಪ್ತು ಎಷ್ಟಕ್ಕೆ ಬೇಕಂತಂದರೆ ಅಲ್ಲಿ ಕೊಟ್ಟಿದ್ದು ನೋಡಿ ಪಿಕ್ಚರಲ್ಲಿ, ಫಸ್ಟ್ ಕೋರ್ಸ್ ಡೆಪ್ತು 0.45 ಮೀಟರ್ ಕೊಟ್ಟಿದ್ದ.
ಹಾಗೆ ಸೆಕೆಂಡ್ ಕೋರ್ಸ್ದು 0.6 ಕೊಟ್ಟಿದ್ದಾನೆ. ಆದರೆ ಇಲ್ಲಿ ಪ್ಲಿಂತ್ ಇದೆ, ಪ್ಲಿಂತ್ ಸೆಟ್ಸ್ ಕೊಟ್ಟಿದ್ದಾನೆ. ಪ್ಲಿಂತ್ನ 0.15 ಮೀಟರ್ ಕೊಟ್ಟಿದ್ದಾನೆ. ಪ್ಲಿಂತ್ನ 0.15 ಮೈನಸ್ 0.6 ಮೈನಸ್ ಮಾಡಿದಾಗ ನಮಗೆ 0.45 ಸಿಗುತ್ತೆ. ಎರಡದು ಡೆಪ್ತು 0.45 ಆಯ್ತು. ಈಗ ಡೆಪ್ತು 0.45 ಮೀಟರ್, 0.45 ಮೀಟರ್ ಎರಡದು ಡೆಪ್ ಸಿಕ್ತು. ಹಾಗೆ ಕ್ವಾಂಟಿಟಿ ಸಿಕ್ತು ಗೊತ್ತಲ್ಲ ನಮಗೆ, ಇವು ನಾಲ್ಕನ್ನ ಮಲ್ಟಿಪ್ಲೈ ಮಾಡಿ ಸಿಗುತ್ತೆ ನಮಗೆ. ಇದು ಮಾಡಿದ್ರೆ 3.72 ಮೀಟರ್ ಕ್ಯೂಬ್. ಹಾಗೆ ಇದು 2 × 6.75 × 0.45 × 0.45 ಮಾಡಿದ್ರೆ ನಮಗೆ 2.73 ಮೀಟರ್ ಕ್ಯೂಬ್. ಫ್ರೆಂಡ್ಸ್, ಹಾಗೆ ನಾವು ಲಾಂಗ್ ವಾಲ್ ಮಾಡೈತೆ. ಈಗ ಶಾರ್ಟ್ ವಾಲ್ ಅದೇ ಥರನೇ ಮಾಡಬೇಕು. ಈಗ ಶಾರ್ಟ್ ವಾಲ್ಗೂ ಅಷ್ಟೇ, ಫಸ್ಟ್ ಕೋರ್ಸ್ ಸೆಕೆಂಡ್ ಕೋರ್ಸ್, ಫಸ್ಟ್ ಕೋರ್ಸ್ ಆರ್ ಫಸ್ಟ್ ಫೂಟಿಂಗ್, ಹಾಗೆ ಸೆಕೆಂಡ್ ಫೂಟಿಂಗ್. ಫ್ರೆಂಡ್ಸ್, ಹಾಗೆ ನೋಡಿದ್ವಿ ಶಾರ್ಟ್ ವಾಲ್ಗೆ ಟೂ ನಂಬರ್ಸ್ ಇತ್ತು. ಎಕ್ಸ್ಕವೇಷನ್ ಕೂಡ 2 ನಂಬರ್ಸ್ ಇತ್ತು. ಅದಕ್ಕೋಸ್ಕರ ಇದು 2 ಅಂತ ಹಾಕ್ತಿದ್ದೀನಿ ನಂಬರ್ಸು. ಹಾಗೆ ಫ್ರೆಂಡ್ಸ್, ಹಿಂದೆ ಯೂಸ್ ಮಾಡಿದ್ವಿ ಫಾರ್ಮುಲಾನ. ಇದ್ರದ್ದು 4.3 ಬಂದಿತ್ತು ಅಲ್ಲ, ಒಂದ್ಸಲ ನೋಡೋಣ ಇರಿ. ಕರೆಕ್ಟು ಲೆಂತ್ ಕ್ಯಾಲ್ಕುಲೇಟ್ ಅಂದರೆ L2 ಮೈನಸ್ ಬ್ರೆಡ್ತ್ ಫಾರ್ಮುಲಾ ಹೇಳಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ಶಾರ್ಟ್ ವಾಲ್ಗೆ. ಹಾಗೆ ಇದು ಲೆಂತ್ ಇತ್ತು 4.3 ಬಂದಿತ್ತು. 4.3 ಮೈನಸ್ ಬ್ರೆಡ್ತ್ ಅಂದರೆ 0.6 ನೋಡಿ ಇಲ್ಲಿ ಫಸ್ಟ್ ಕೋರ್ಸ್ಗೆ 0.6 ಡಿವೈಡ್ 0.6 ಮಾಡಬೇಕು. 0.6 ಡಿವೈಡ್ ಬೈ 2 ಇಲ್ಲಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ 0.6 ಮೈನಸ್ ಡಿವೈಡ್ ಬೈ 2 ಹಾಗೆ 0.6 ಡಿವೈಡ್ ಬೈ 2 ಫಸ್ಟ್ ಕೋರ್ಸ್ದು. ಇಲ್ಲಾಂದರೆ ಇಲ್ಲಾಂದರೆ ಇನ್ನೂ ಈಸಿಯಾಗಿ ಮಾಡ್ಕೋಬೇಕಂದ್ರೆ ಹೆಂಗಿರು ಮೈನಸ್ ಮಾಡಿ 0.6 ಬರುತ್ತೆ. ಇದು ಇಲ್ಲಾಂದರೆ 4.3 ಮೈನಸ್ ಡೈರೆಕ್ಟಾಗಿ 0.6 ಡಿವೈಡ್ ಬೈ 0.3 ಪ್ಲಸ್ 0.3 ಎರಡು 0.6 ಆಗೋದು. ಈ ಥರ ಮಾಡ್ಕೋಬೇಕಾರೆ ಈ ಥರ ಮೈನಸ್ ಡಿವೈಡ್ ಬೈ 2 ಮಾಡೋಕ್ಕೆ ಕಷ್ಟ ಆಗುತ್ತೆ, ಸುಮ್ಮನೆ ಲೇಟ್ ಆಗುತ್ತೆ ಅನ್ನೋದಾದ್ರೆ ಈ ಥರ ಮಾಡ್ಕೊಳ್ಳಿ ನೀವು. ಈ ಥರ ಮಾಡಿದ್ರೆ 3.7 ಬಂತು. 3.7 ಮೀಟರ್ ಲೆಂತು. ಇದ್ರದ್ದು ಫಸ್ಟ್ ಕೋರ್ಸು 3.7 ಆಯಿತು. ಹಾಗೆ L2 ಮೈನಸ್ ಬ್ರೆಡ್ತ್ ಇಸ್ ಈಕ್ವಲ್ ಟು 4.3 ಬಂದಿತ್ತು ಬ್ರೆಡ್ತು. ಹಾಗೆ ಸೆಕೆಂಡ್ ಕೋರ್ಸ್ದು ಬ್ರೆಡ್ತು 0.45 ಇದೆ. 0.45 ಮೈನಸ್ 0.45 ಡಿವೈಡ್ ಬೈ 2 ಮೈನಸ್ 0.45 ಡಿವೈಡೆಡ್ ಬೈ 2 ಇದು ಮಾಡಿದಾಗ ನಮಗೆ ಫ್ರೆಂಡ್ಸ್ 3.85 ಬಂತು. 3.85 ಮೀಟರ್ 3.85 ಮೀಟರ್ ಬಂತು. ಹಾಗೆ ಪಿಕ್ಚರ್ ನೋಡಿ ಬಂದೀಗ 0.6 ಮೀಟರ್ ಬೆಡ್ತ್ ಹಾಕ್ತಿದ್ದೀವಿ. ಈಗ ಫಸ್ಟ್ ಕೋರ್ಸು ಸೆಕೆಂಡ್ ಕೋರ್ಸು 0.45 ಬೆಡ್ತ್ ಹಾಕ್ತಿದ್ದೀವಿ. ಅಂದರೆ ಇಲ್ಲಿ ಸ್ಟೋನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಅಷ್ಟೇ. ಇದ್ರದ್ದು ಇದು 0.45 ಇದ್ರ ಬೆಡ್ತು 0.6 ಹಾಗೆ ಇದ್ರದ್ದು ಬೆಡ್ತು 0.45 ಆಯಿತು. ಹಾಗೆ ಇದ್ರ ಡೆಪ್ತ್ ಎರಡದು ಇಲ್ಲಿ ನೋಡಿದ್ವಲ್ಲ ಫ್ರೆಂಡ್ಸ್ 0.45 ನಿಮ್ಗೆ ಡೌಟ್ ಆಯಿತು ಅಂದರೆ ಇಲ್ಲೇನು ಬರೆದಿರ್ತೀರ ಡೆಪ್ತು ಬೆಡ್ತು ಇದನ್ನೇ ಇಲ್ಲಿ ಹಾಕೋಬಿಡಿ ಅಷ್ಟೇ. ಆದರೆ ಲೆಂತ್ ಒಂದು ಡಿಫ್ರೆಂಟ್ ಚೇಂಜಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಏನು ಲೆಂತ್ ಬೆಡ್ತಲ್ಲ ಬೆಡ್ತು ಮತ್ತು ಡೆಪ್ತ್ ಎರಡು ಸೇಮ್ ಅದೇ ಇರುತ್ತೆ. ಹಾಗೆ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿ ಗೊತ್ತಾಯಿತು ನಿಮಗೆ. ಇದಿಷ್ಟು ಮಲ್ಟಿಪ್ಲೈ ಮಾಡೋದು ಸಿಗುತ್ತೆ. ಹಾಗೆ ಇದು 1.99 ಮೀಟರ್ ಕ್ಯೂಬ್ ಬಂತು. ಹಾಗೆ ಇದಿಷ್ಟು ಮಲ್ಟಿಪ್ಲೈ ಮಾಡಿದಾಗ 1.55 ಮೀಟರ್ ಕ್ಯೂಬ್ ಬಂತು. ಹಾಗೆ ಅಲ್ಲಿಗೆ ಸೈಜ್ ಸ್ಟೋನ್ ಮೆಸನ್ರಿ ವರ್ಕು ಮುಗೀತು. ಹಾಗೆ ಇದನ್ನ ಕ್ವಾಂಟಿಟಿನ ಟೋಟಲ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಕ್ವಾಂಟಿಟಿ ಸಿಗುತ್ತೆ. ಇದು 9.99 ಮೀಟರ್ ಕ್ಯೂಬ್ ಬಂತು ಇದ್ರ ಕ್ವಾಂಟಿಟಿ ಸೈಜ್ ಸ್ಟೋನ್ ಮೆಸನ್ರಿದು. ಹಾಗೆ ನೆಕ್ಸ್ಟ್ ವರ್ಕು ಸೈಜ್ ಸ್ಟೋನ್ ಮೆಸನ್ರಿ ಆಯಿತು. ನೆಕ್ಸ್ಟ್ ಈಗ BBM ಮಾಡಬೇಕು, ಬರ್ನ್ ಬ್ರಿಕ್ ಮೆಸನ್. 4ನೇ ವರ್ಕು BBM ಅಂತ ಬರ್ಕೊಡ್ತೀನಿ ಶಾರ್ಟ್ ಫಾರ್ಮಲ್ಲಿ. BBM ಇನ್ ಸೇಮ್ 1:6. ಇದಕ್ಕಷ್ಟೇ ಲಾಂಗ್ ವಾಲ್ ಹಾಗೆ ಶಾರ್ಟ್ ವಾಲ್. ಹಾಗೆ ಫ್ರೆಂಡ್ಸ್, ಈಗ ನಂಬರ್ ಆಫ್ ಲಾಂಗ್ ವಾಲ್ 2 ವಾಲ್ಸ್ ಇದೆ. ಹಾಗೆ ನಮಗೀಗ ಲೆಂತ್ ಬೇಕು ಅಂದರೆ ಮಾಡ್ತೀವಿ ಲಾಂಗ್ ವಾಲ್ಗೆ L1 ಪ್ಲಸ್ ಬ್ರೆಡ್ತ್ ಮಾಡ್ತೀವಿ ಇಷ್ಟು ಅಂತ. ಹಾಗೆ ಸೇಮ್ ಫಾರ್ಮುಲಾ L1 6.3 ಪ್ಲಸ್ 0.3 ಮೀಟರ್ ಬ್ರೆಡ್ತ್. ಇದು 6.6 ಬಂತು. 6.6 ಮೀಟರ್ ಬಂತು ಲೆಂತ್ ಸಿಕ್ತು. ಇದು 6.6. ಹಾಗೆ ಇನ್ನೊಂದ್ರದ್ದು ಅಷ್ಟೇ ಹಾಗೆ ಶಾರ್ಟ್ ವಾಲ್ ಕೂಡ L2 ಮೈನಸ್ ಬ್ರೆಡ್ತ್ 1 ಬ್ರೆಡ್ತ್. L2 ಅಂದರೆ 4.3 ಇತ್ತು. 4.3 ಮೈನಸ್ 0.3 ಇಸ್ ಈಕ್ವಲ್ ಟು 4 ಮೀಟರ್ ಬಂತು. ಹಾಗೆ ಇದು 4 ಮೀಟರ್. ಹಾಗೆ ನಾವು ಮಾಡ್ತಿದ್ದು ಈಗ ಬ್ರಿಕ್ಕಿಗೆ ಮಾಡ್ತಾಯಿದ್ದು ಅಂದರೆ ವಾಲ್ ಥಿಕ್ನೆಸ್ ಎಷ್ಟಿತ್ತು 0.3 ಮೀಟರ್ ಬ್ರಿಕ್
ಬರ್ನ್ ಬ್ರಿಕ್ ಅಂತ ಕೊಟ್ಟಿದ್ದ ಅವನು. 0.3 ಮೀಟರ್ ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, 0.3 ಮೀಟರ್ ವಾಲ್ ಥಿಕ್ನೆಸ್ ಅಂತ ಕೊಟ್ಟಿದ್ದ ಅವನು. ಅದಕ್ಕೆ ಬೆಡ್ತು ಪಾಯಿಂಟ್ ಕತ್ತಿದ್ದೀನಿ. ಹಾಗೆ ಅವನು ಡೆಪ್ತು, ವಾಲ್ದು ಡೆಪ್ತ್ ಎಷ್ಟಿದೆ ಅಂತಂದರೆ 3 ಮೀಟರ್ ಅಂತ ಕೊಟ್ಟಿದ್ದಾನೆ. ಬ್ರೆಡ್ತು 0.3 ಅಂತ ಗೊತ್ತಾಯಿತು, ಹಾಗೆ ಡೆಪ್ತು 3 ಮೀಟರ್ ಅಂತ ಗೊತ್ತಾಯಿತು ನಮಗೆ. ಇದಕ್ಕಷ್ಟೇ 0.3 ಮೀಟರ್, ಹಾಗೆ ಇದು 3 ಮೀಟರ್ ಡೆಪ್ತು. ಕ್ವಾಂಟಿಟಿ ಗೊತ್ತಲ್ಲ ನಿಮಗೆ. ಇವು ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ 11.88 ಮೀಟರ್ ಕ್ಯೂಬ್. ಇದು 7.2 ಮೀಟರ್ ಕ್ಯೂಬ್ ಫ್ರೆಂಡ್ಸ್. ಹಾಗೆ ನಮಗೀಗ ನಾವು ವಾಲ್ ಗೇಜ್ ಇಷ್ಟು ಇದನ್ನೂ ಸೇರಿಸಿ ಮಾಡಿಬಿಟ್ಟಿದ್ದೀವಿ. ಈಗ ಇದನ್ನ ಡಿಡಕ್ಟ್ ಮಾಡಬೇಕು. ಈಗ ಡೋರ್ ಮತ್ತು ಲಿಂಟಲ್ 0.15 ಮೀಟರ್ ಬೇರಿಂಗ್ ಈ ಕಡೆ, 0.15 ಮೀಟರ್ ಬೇರಿಂಗ್ ಈ ಕಡೆ ಕೊಟ್ಟಿರ್ತೀವಿ. ಹಾಗೆ ಇಷ್ಟನ್ನು ಡಿಡಕ್ಟ್ ಮಾಡ್ಬೇಕು ನಾವೀಗ, ಡೋರ್ ಮತ್ತು ಲಿಂಟಲ್ನ. ಹಾಗೆ ಡಿಡಕ್ಷನ್ ಮಾಡ್ಬೇಕಂದ್ರೆ ಡೋರ್ ಮತ್ತು ಲಿಂಟಲ್ ಮಾಡ್ಬೇಕಂತ ಹೇಳಿದ್ದೆ. ಡೋರ್ ಎಷ್ಟು ನಂಬರ್ ಇದೆ? ನಂಬರ್ ಆಫ್ ಡೋರ್ಸ್ ಒಂದಿದೆ, ಒಂದೇ ಡೋರ್ ಇರೋದು. ಹಾಗೆ ಇದು ಡೈಮೆನ್ಷನ್ ಕೊಟ್ಟಿದೆ ನೋಡ್ಕೊಳ್ಳಿ ಒಂದು ಸಲ. 1 ಮೀಟರ್ ಹಿಂಗಿದೆ ಬ್ರೆಡ್ತು, ಹಾಗೆ ಡೆಪ್ತು 2.1 ಮೀಟರ್ ಇದೆ, ಮತ್ತು ಬ್ರೆಡ್ತು 0.3 ಮೀಟರ್ ಇದೆ. ಡೋರ್ ಬಿಡ್ತು ಒಂದಿದೆ, ಹಾಗೆ 0.3 ಮೀಟರ್ ವಾಲ್ ಥಿಕ್ನೆಸ್ಸು, ಹಾಗೆ ಡೆಪ್ತ್ ಆಫ್ ಡೋರು 2.1 ಮೀಟರ್ ಇದೆ. ಕ್ವಾಂಟಿಟಿ 0.63 ಮೀಟರ್ ಕ್ಯೂಬ್ ಬಂತು. ಈಗ ಲಿಂಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾವು ಅಸ್ಯೂಮ್ ಮಾಡೋಣ. ಈಗ ಅಸ್ಯೂಮ್ 0.15 ಮೀಟರ್ ಬೇರಿಂಗ್, ಅಸ್ಯೂಮ್ 0.15 ಮೀಟರ್ ಬೇರಿಂಗ್ ಆನ್ ಐದರ್ ಸೈಡ್. ನಾವು ಎರಡು ಕಡೆ ಈಗ 0.15 ಮೀಟರ್ ಬೇರಿಂಗ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಈಗ ನಾವೀಗ ಅದನ್ನ 0.15 ಮೀಟರ್ನ ಡಿಡಕ್ಟ್ ಮಾಡಬೇಕು. ಈಗ ಅಂದರೆ ಈಗ ನಂಬರ್ ಆಫ್ ಲಿಂಟರ್ ಎಷ್ಟು? ಒಂದೇ ಒಂದು ಲಿಂಟರ್ ಡೋರ್ ಮೇಲೆ ಇರೋದು, ಅದಕ್ಕೋಸ್ಕರ 1. ಹಾಗೆ ಈಗ ಲೆಂತ್ ಈಗ ಇದ್ರದ್ದು, ಹಾಗೆ ನಮಗೆ ಲೆಂತ್ ಬೇಕಂದರೆ ಈಗ ನೋಡಿ, ಲಿಂಟಲ್ದು 1 ಮೀಟರ್ ಡೋರ್ ಬಿಡ್ತಿದ್ದು 1 ಪ್ಲಸ್ 0.15 ಮೀಟರ್ ಬೇರಿಂಗ್ ಅಂತ ಹೇಳಿದ್ವಲ್ಲ, 0.15 ಪ್ಲಸ್ 0.15 ಮಾಡಿದಾಗ 1.3 ಮೀಟರ್ ಬಂತು ಬಿಯರಿಂಗ್. ಇದು ಡೋರ್ ಅಂದರೆ ಡೋರ್ ಸೈಡ್ ಬೇರಿಂಗ್ ಕೊಟ್ಟಿರ್ತೀವಲ್ಲ ಲಿಂಟಲ್ ಕೆಳಗಡೆ, ಇದು 0.15 ಮೀಟರ್, ಇದು ಅಷ್ಟು 0.15 ಮೀಟರ್ ಈ ಬ್ರೆಡ್ತಿದು. ಇದೀಗ 1.3 ಆಯಿತು, 1.3 ಮೀಟರ್ ಬಂತು. ಹಾಗೆ ನೆಕ್ಸ್ಟ್ ಈಗ ಇದು ಹೈಟು. ಹಾಗೆ ಬ್ರೆಡ್ತ್ ಆಫ್ ಲಿಂಟಲ್ 0.3 ಮೀಟರ್ ವಾಲ್ ಥಿಕ್ನೆಸ್ ಇರುತ್ತಲ್ಲ, ವಾಲ್ ಥಿಕ್ನೆಸ್ ಎಷ್ಟಿರುತ್ತೆ ಅಷ್ಟು ಕೊಡ್ತಾರೆ, ಅದಕ್ಕೋಸ್ಕರ 0.3. ಹಾಗೆ ಡೆಪ್ತ್ ಆಫ್ ಇದು ಬೇಕಂದರೆ 0.15 ಮೀಟರ್, ಇದು 0.15 ಮೀಟರ್ ಲಿಂಟಲ್ ಇದು ಡೆಪ್ತು. ಕ್ವಾಂಟಿಟಿ ಬೇಕಂದರೆ ಈಗ ಇದಿಷ್ಟು ಮಲ್ಟಿಪ್ಲೈ ಮಾಡೋದು ಸಿಗುತ್ತೆ ನಮಗೆ 0.0058 ಮೀಟರ್ ಕ್ಯೂಬ್ ಬಂತು. ಹಾಗೆ ಈಗ ಇಷ್ಟು ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನೋಡೋಣ ಬನ್ನಿ. ಈಗ ಟೋಟಲ್ ಇಷ್ಟು ಮಾಡಿದಾಗ ನಮಗೆ 19.08 ಮೀಟರ್ ಕ್ಯೂಬ್ ಬಂತು ನಮಗೆ. ನಾವು ಈಗ ಈ ಡೋರ್ನ ಡಿಡಕ್ಟ್ ಮಾಡಬೇಕಲ್ವ ಇದನ್ನ, ಅದಕ್ಕೋಸ್ಕರ ಇದಿಷ್ಟನ್ನ ಒಂದು ಸಲ ಆ್ಯಡ್ ಮಾಡಿದಾಗ 19.08 ಬಂತಿದ್ದು. ಹಾಗೆ 19.08 ಮೀಟರ್ ಕ್ಯೂಬ್ ಇದು ಬ್ರಿಕ್ ಬಂತು ನಮಗೀಗ. ಇದನ್ನ ಡಿಡಕ್ಟ್ ಮಾಡಬೇಕು ಇದಕ್ಕೆ, ಈ ಆನ್ಸರ್ಗೆ. ಅದಕ್ಕೋಸ್ಕರ ಡೋರ್ ಮತ್ತು ಲಿಂಟರ್ ಡಿಡಕ್ಟ್ ಮಾಡಬೇಕಲ್ವ, ಅದಕ್ಕೋಸ್ಕರ 0.68 ಮತ್ತು 0.8ನ ಬೇರೆ ಕಡೆ ಆ್ಯಡ್ ಮಾಡಿಕೊಂಡಾಗ 0.688 ಬರುತ್ತೆ. ಇದನ್ನ ಡಿಡಕ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಟೋಟಲ್ ಮಾಡೋಣ. ಈಗ ಗ್ರ್ಯಾಂಡ್ ಟೋಟಲ್ ಇದು, ಫೈನಲ್ ಟೋಟಲು 19.08. ನೋಡಿ ಫ್ರೆಂಡ್ಸ್, ಬ್ರಿಕ್ ತಾಗ್ತಿದ್ದೀನಿ, ಬ್ರಿಕ್ ಮೈನಸ್ 0.68 ಮೈನಸ್ ಮಾಡಿದಾಗ 18.4 ಮೀಟರ್ ಕ್ಯೂಬ್ ಬಂತು. ಇದೇ ಕ್ವಾಂಟಿಟಿ ಆಫ್ ಬ್ರಿಕ್ ವರ್ಕ್ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ನೇ ವೀಡಿಯೋ ಸೆಂಟರಲ್ಲಿ ಮೆಥಡ್ ಮಾಡ್ತೀನಿ ಈ ವಿಡಿಯೋನ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗಿನ್ನೂ ಎಸ್ಟಿಮೇಷನ್ ಬಗ್ಗೆ ನಿಮಗಿನ್ನೂ ತಿಳ್ಕೊಬೇಕು ಅಂತಂದರೆ ನಾನು ಹಿಂದೆ ವೀಡಿಯೋ ಮಾಡಿದ್ದೀನಿ, 3-4 ವೀಡಿಯೋ ಮಾಡಿದ್ದೀನಿ. ಆ 3-4 ವೀಡಿಯೋ ಬೇಕಾದ್ರೆ ನೋಡ್ಬೋದು ನೀವು, ತಿಳ್ಕೋದು ಎಸ್ಟಿಮೇಷನ್ ಬಗ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.